ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎರಡು ದಿವಸದಿಂದ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಬಿಕಾಸ್ ಯಾಕಂದರೆ ಯಾವುದೇ ವಿಡಿಯೋಸ್ ನಾನು ಮಾಡಿಕೊಂಡಿರಲಿಲ್ಲ. ಸೊ ದಟ್ ಅದಕ್ಕೆ ನಾನು 2 ದಿವಸದಿಂದ ಯಾವುದೇ ಥರ ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಇನ್ಮೇಲೆ ಅಪ್ಲೋಡ್ ಮಾಡ್ತೀನಿ 2 ದಿವಸ ಲೀವ್ ಅಂತ ಅಂದ್ಕೊಳ್ಳಿ ಯೂಟ್ಯೂಬಿಗೆ. ಸೊ ಯಾರೆಲ್ಲ ಕಾಯ್ತಾ ಇದ್ರಿ ಈ ವ್ಲಾಗ್ನ ಫುಲ್ ವಾಚ್ ಮಾಡಿ. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಎಲ್ಲರೂ ಕೇಳ್ತಿದ್ರಿ ಪ್ರೆಗ್ನೆನ್ಸಿ ಸ್ಟೋರಿ ಹೇಳಿ ಅಂತ ಅಂದ್ಬಿಟ್ಟು. ಸೊ ಅದನ್ನು ಇವಾಗ ನಾವು ಹೇಳಕ್ಕೆ ಬಂದಿದ್ದೀವಿ. ಕ್ಯಾಮ್ರಾಮನ್ ವಿನಯ್ ಜೊತೆ ಶಿಲ್ಪಾ ಶೆಟ್ಟಿ, ಶಿಲ್ಪಾ ವಿನಯ್ ಬ್ಲಾಗ್ಸ್. ಸೊ ಗೈಸ್ ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಹೇಳ್ಬೇಕಂದ್ರೆ, ನಾನು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಗಿದ್ದು ಸೆಪ್ಟೆಂಬರಲ್ಲಿ. ಸೊ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಯಿತು. ಆ್ಯಂಡ್ ಕನ್ಫರ್ಮ್ ಆಗಿದ್ದ ದಿವಸನೇ ನಾವು ಹಾಸ್ಪಿಟ್ಲಿಗೆ ಹೋದ್ವಾ. ಕನ್ಫರ್ಮ್ ಆಗಿ ಒಂದು ಮಾರನೇ ದಿವಸ ನಾವು ಹಾಸ್ಪಿಟ್ಲಿಗೆ ಹೋದ್ವಿ. ಸಂಜೆಗೆ ಒಂದೇ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲೆಲ್ಲ ಚೆಕಪ್ ಮಾಡಿಸಿದ್ವಿ. ಅಲ್ಲಿ ಸ್ಕ್ಯಾನಿಂಗ್ ಬರೆದ್ರು. ಸ್ಕ್ಯಾನಿಂಗ್ ಬರೆದಿದ್ದವರು ಈ ಡೇಟಿಗೆ ನಾವು ಮುಂದಿನ ತಿಂಗಳು ಹೋಗಿ, ಇವಾಗ ಎಕ್ಸಾಂಪಲ್ ಇವತ್ತು ಎಷ್ಟು ಡೇಟು? 18ನಾ? ಇವತ್ತು 17. ಇವತ್ತು 17 ಡೇಟ್ ಆದರೆ ನಾವು ನೆಕ್ಸ್ಟ್ ಮಂತ್ 17ಗೆ ಅವರು ನಮಗೆ ಸ್ಕ್ಯಾನಿಂಗ್ ಬರೆದಿದ್ರು. ಸೊ ಹಂಗೆ ಸ್ಕ್ಯಾನಿಂಗ್ ಕೂಡ ಮಾಡಿಸಿದ್ವಿ. ಬಟ್ ಅಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಏನೂ ಕೂಡ ಕರೆಕ್ಟಾಗಿ ಮಾಡಿರಲಿಲ್ಲ ಅಂದ್ಬಿಟ್ಟು, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ವಾ, ತುಂಬ ಜನ ಇರ್ತಾರೆ. ಸೊ ದಟ್ ಅವ್ರು ಕರೆಕ್ಟಾಗಿ ಮಾಡಿರಲಿಲ್ಲ ಅಂದ್ಬಿಟ್ಟು ನಾವು ಮತ್ತೆ ಆ ಸ್ಕ್ಯಾನಿಂಗ್ ಬಿಟ್ಟು ಇನ್ನೊಂದು ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಫಸ್ಟ್ ಸ್ಕ್ಯಾನಿಂಗ್ ಆಯಿತು, ಎಲ್ಲ ಚೆನ್ನಾಗೈತೆ, ಹಾರ್ಟ್ಬಿಟ್ಟು ಎಲ್ಲ ಚೆನ್ನಾಗೈತೆ ಅಂತಂದರು. ಸೊ ಹಿಂಗೆ ನಡೀತಿತ್ತು ಅಂತ 3 ಮಂತ್ಸ್ ಸ್ಕ್ಯಾನಿಂಗ್ ಕೂಡ ಆಯಿತು. ಅಲ್ಲೂ ಕೂಡ ಚೆನ್ನಾಗೈತೆ ಅಂತಂದರು. ಏನು ಪ್ರಾಬ್ಲಮ್ ಇಲ್ಲ ಅಂತಂತಿದ್ರು. ಸೊ ಸ್ಕ್ಯಾನಿಂಗ್ ಇದೇ ಥರ ಪ್ರೆಗ್ನೆನ್ಸಿ ಜರ್ನಿ ನಡೀತಾ ಇತ್ತು. ಸೊ ಗೈಸ್ ಫಸ್ಟ್ ಮಂತ್ ಸ್ಕ್ಯಾನಿಂಗ್ ಮಾಡಿಸಿದಾಗ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಾಡಿಸಿದ್ರಿಂದ ಅಲ್ಲಿ 1 ದಿನ ತೊಗೊಂತು ಸ್ಕ್ಯಾನಿಂಗ್ ಆಗೋಕ್ಕೆ. ಬಿಕಾಸ್ ತುಂಬಾ ಜನ ಇದ್ದರು. ಬೆಳಗ್ಗೆ ಹೋಗಿದ್ದವ್ರು ನಾವು ಸಂಜೆ ಬಂದ್ವಿ. ಅಲ್ಲಿ ಕೂಡ ಅಲ್ಲೇನಂದರೆ ನಮಗೆ ಅಲ್ಲಿ ಕಂಪ್ಯೂಟರ್ ಪ್ರಿಂಟ್ ಕೊಡ್ತಾ ಇರಲಿಲ್ಲ, ಎಲ್ಲ ಬರೀ ಕೈಯಲ್ಲಿ ಬರೆದು ಕೊಟ್ಟಿದ್ರು. ಅಂದರೆ ಪಾಪು ಆಡ್ಬಿಟ್ಟು ಮತ್ತು ಅಷ್ಟೇ ಕಂಪ್ಯೂಟರ್ ಪ್ರಿಂಟಿಂಗಲ್ಲಿ ಕೊಟ್ಟಿದ್ರು. ಇನ್ನು ಮಿಕ್ಕಿದೆಲ್ಲ ಕೈಯಲ್ಲಿ ಬರೆದು ಕೊಟ್ಟಿದ್ರು. ಸೊ ದಟ್ ನಾವು ಮತ್ತೆ ಇಲ್ಲಿ ಗೊಟ್ಟಿಕೆರೆಗೆ ಬಂದು, ನಮ್ಮ ಗೊಟ್ಟಿಕೆರೆ ಜಾಸ್ತಿ ದೂರ ಇಲ್ಲ, ನಮ್ಮನೆ ಹತ್ರ ಅಲ್ಲೊಂದು ಹಾಸ್ಪಿಟ್ಲ್ ಇದೆ, ಅಲ್ಲಿ ಹೋಗಿ ಚೆಕಪ್ ಮಾಡಿಸಿದಾಗ ಏನಿದು ಎಲ್ಲ ರೈಟಿಂಗಲ್ಲಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಮತ್ತೆ ನಾವು ಆ ತಿಂಗಳು ನಮಗೆ ಮತ್ತೆ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ನಮ್ಮ ಹತ್ರ ಅಮೌಂಟ್ ಇರಲಿಲ್ಲ. ತುಂಬ ಅವಾಗ ತುಂಬಾ ಕೈಯಲ್ಲಿ ಕಾಸೇ ಇರ್ತಾ ಇರಲಿಲ್ಲ. ಅವಾಗಂತೂ ಪ್ರೆಗ್ನೆಂಟ್ ಇರೋವಾಗ ತುಂಬಾ ಕಷ್ಟ ಆಗ್ತಾಯಿತ್ತು ಸ್ಕ್ಯಾನಿಂಗ್ ಮಾಡ್ಸೋಕ್ಕೂ ಕೂಡ. ಸೊ ಕಾಸಿರಲಿಲ್ಲ ಅಂದ್ಬಿಟ್ಟು ಆ ತಿಂಗಳು ಬಿಟ್ಬಿಟ್ಟು ನೆಕ್ಸ್ಟ್ ಮಂತ್ ಅಂದರೆ 3rd ಮಂತ್ ಸ್ಕ್ಯಾನಿಂಗ್ ಬರುತ್ತಲ್ವ, 3rd ಮಂತ್ ಸ್ಕ್ಯಾನಿಂಗಲ್ಲಿ ಅವರು ಬರ್ಕೊಟ್ಟಿದ್ದ ಸ್ಕ್ಯಾನಿಂಗ್ ಸೆಂಟ್ರಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಅಲ್ಲಿ ಚೆಕಪ್ ಮಾಡಿಸಿದಾಗ ಅಲ್ಲೇನು ಪ್ರಾಬ್ಲಮ್ ಇಲ್ಲ ಅಂತಲೇ ಅಂದರು. ಎಲ್ಲ ಓಕೆ, ನಾರ್ಮಲ್ ಆಗಿದೆ, ಹಾರ್ಟ್ಬಿಟ್ಟು ಎಲ್ಲ ಪಾಪದ ಹಾರ್ಟ್ಬಿಟ್ಟು ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಕಳಿಸಿದ್ರು. ಸೊ 3rd ಮಂತ್ ಸ್ಕ್ಯಾನಿಂಗ್ ಆಯಿತು. ಮತ್ತು 5th ಮಂತ್ ಸ್ಕ್ಯಾನಿಂಗಿಗೆ ಅಲ್ಲಂದರೆ ಆಶ್ರಯ ಸೆಂಟರಲ್ಲಿ ತುಂಬಾ ಕಾಸ್ಟ್ಲಿ ಸ್ಕ್ಯಾನಿಂಗು. ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ನಾವೆಲ್ಲರ ಹತ್ರ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಸೊ 5th ಮಂತ್ ಸ್ಕ್ಯಾನಿಂಗ್ ಕೂಡ ಆಯಿತು. ಆವಾಗ ನನಗೆ 3rd ಮಂತಿಂದ ವಾಮಿಟಿಂಗ್ ಸ್ಟಾರ್ಟ್ ಆಗಿದ್ದು. ನಾನು ವಾಮಿಟ್ ಮಾಡ್ತಿದ್ರೆ ವಿನಾಯಕಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಏನೋ ಗೊತ್ತಿಲ್ಲ, ನಾನು ವಾಮಿಟ್ ಮಾಡ್ತಿದ್ರೆ ನನಗೆ ಖುಷಿ ಆಗ್ತಾಯಿತ್ತು. ಸೊ ನಂಗೆ 3rd ಮಂತಿಂದ ವಾಮಿಟಿಂಗ್ ಸ್ಟಾರ್ಟ್ ಆಯಿತು. ಆ್ಯಂಡ್ 5th ಮಂತ್ ಸ್ಕ್ಯಾನಿಂಗ್ ಆದಾಗ ಅಲ್ಲಿ ಕೂಡ ಎಲ್ಲ ಚೆನ್ನಾಗಿದೆ ಅಂದರು. ಅಂದರೆ 5th ಮಂತಲ್ಲಿ ನಮಗೆಲ್ಲ ಗೊತ್ತಾಗ್ಬಿಡುತ್ತೆ, ಪಾಪು ಬೆಳವಣಿಗೆ ಹೆಂಗೈತೆ, ಪಾಪು ಹೊಟ್ಟೆ ಒಳಗಡೆ ಆಡ್ತೈತಾ ಇಲ್ವಾ ಎಲ್ಲ ಹೇಳ್ಬಿಡ್ತಾರೆ ನಮಗೆ. ಆವಾಗ ನಮಗೆಲ್ಲ ಪಾಸಿಟಿವ್ ಆಗೇ ಇತ್ತು, ಎಲ್ಲ ಬೆಳವಣಿಗೆ ಚೆನ್ನಾಗಿದೆ, ಎಲ್ಲ ಪಾಪು ಕೂಡ ಓಡಾಡೋದು ಹಾರ್ಟ್ಬಿಟ್ಟು ಎಲ್ಲ ಚೆನ್ನಾಗಿತ್ತು ಆವಾಗ. ಸೊ 5th ಮಂತ್ ಸ್ಕ್ಯಾನಿಂಗಲ್ಲಿ ನಮಗೆ ಆ ಫೋಟೋಸ್ ಪಿಕ್ಚರ್ಸ್ ಕೂಡ ನಾನು ನೋಡಿದ್ದೆ. ಅದು ತೊಗೋಬೇಕು ತೋರಿಸೋಣ, ಅದ್ರಲ್ಲಿ ಚೆನ್ನಾಗಿ ಬಂದಿತ್ತು 5th ಮಂತ್ ಸ್ಕ್ಯಾನಿಂಗಲ್ಲಿ. ಆನ್ ಮಾಡಿದ್ಯಾ? ಸೊ ಗೈಸ್ ಈ ಥರ ನಮಗೆ ಬಂದಿತ್ತು. ಇದರಲ್ಲಿ ಪಾಪುನ ಬೆನ್ಮೂಳೆ ಹೆಂಗೈತೆ, ಪಾಪು ಹೊಟ್ಟೆ ಒಳಗಡೆ ಹೆಂಗೈತೆ ಅಂತೆಲ್ಲ ಗೊತ್ತಾಗುತ್ತೆ. ಈ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ನಮಗೆ ತುಂಬಾ ಖುಷಿಯಾಗಿತ್ತು. ಪಾಪುನ ಕೈ ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ. ಮತ್ತು ಪಾಪು ಕಿಕ್ ಮಾಡುತ್ತಲ್ಲ ಹೊಟ್ಟೆ ಒಳಗಡೆ, ಅದು ಕೂಡ ಅಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ. ನೋಡಿ ಕಾಲು ಒದಿತಾ ಇರೋದು ಹೊಟ್ಟೆ, ಅದು ಕೂಡ ಕ್ಯಾಪ್ಚರ್ ಮಾಡಿದ್ದಾರೆ. ಎಲ್ಲ ಈ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನಮಗೆ 5th ಮಂತ್ ಸ್ಕ್ಯಾನಿಂಗ್ ಅಂತೂ ತುಂಬಾ ಸಖತ್ ಖುಷಿಯಾಗ್ಬಿಟ್ಟಿತ್ತು. ಎಲ್ಲ ಕ್ಯಾಪ್ಚರ್ ಮಾಡಿದರು. ಇದರಲ್ಲಿ ತುಂಬ ಬುದ್ಧಿವಂತರಿಗೆ ಪಾಪು ಯಾವುದು ಅಂತಲೂ ಕೂಡ ಗೊತ್ತಾಗ್ಬಿಡುತ್ತೆ. ನಮಗೆ ಅಷ್ಟು ಗೊತ್ತಾಗಿರಲಿಲ್ಲ. ನೋಡಿ ಇದರಲ್ಲಿ ಪಾಪು ತಿರುಗಿರೋದೆಲ್ಲ ಗೊತ್ತಾಗುತ್ತೆ ಈ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ. ಇದು 5th ಮಂತ್ ಸ್ಕ್ಯಾನಿಂಗು. 1st ಮಂತ್ ಸ್ಕ್ಯಾನಿಂಗು
ಫಸ್ಟ್ ಮಂತ್ ಅನ್ಸುತ್ತೆ, ಫಸ್ಟ್ ಮಂತ್ ಅಲ್ಲ ಥರ್ಡ್ ಮಂತ್ ಸ್ಕ್ಯಾನಿಂಗಲ್ಲಿ ನನಗೇನು ಅಷ್ಟು ಗೊತ್ತಾಗಿರಲಿಲ್ಲ. ಸೊ 5th ಮಂತ್ ಸ್ಕ್ಯಾನಿಂಗು ನಮಗೆ ತುಂಬಾ ಖುಷಿ ಕೊಡ್ತಿತ್ತು. ಸೊ 5th ಮಂತ್ ಸ್ಕ್ಯಾನಿಂಗ್ ಆಯಿತು. ಆ್ಯಂಡ್ 5th ಮಂತ್ ಅಂದರೆ ನನಗೆ 4th ಮಂತಿಂದಲೇ ತುಂಬ ತಿನ್ನಬೇಕು ಅದು ತಿನ್ನಬೇಕು ಅಂತ ಅನಿಸೋದು. ಸೊ ಫಸ್ಟ್ಗೆ ನನಗೆ ಅನಿಸಿದ್ದು, ನಾನು ಪ್ರೆಗ್ನೆಂಟ್ ಆಗಿದ್ದಾಗ ಇದ್ದಿದ್ದು ಯಾವ ಫ್ರೂಟು ಸೀಸನ್ ಅಂದರೆ ಮಾವಿನಕಾಯಿ ಮತ್ತು ವಾಟರ್ ಮಿಲನ್ ಅಂತೂ ನಾನು ಎಷ್ಟು ತಿಂದಿದ್ದೀನಿ ಅಂದರೆ ಒಂದು ದಿವಸಕ್ಕೆ ಒಂದು ಉಂಡೆ ಹಣ್ಣು ಖಾಲಿ ಮಾಡ್ತಾಯಿದ್ದೆ ಒಬ್ಬಳೇ. ಸೊ ಅಷ್ಟು ವಾಟರ್ ಮಿಲನ್ ಹುಚ್ಚಿಡಿತ್ತು ನನಗೆ. ಅಷ್ಟು ವಾಟರ್ ಮಿಲನ್ ತಿಂತಾಯಿದ್ದೆ. ಆಮೇಲೆ ಮಾವಿನಕಾಯಿ ತಿಂತಾಯಿದ್ದೆ. ಮಾವಿನಕಾಯಿ ಅಂತೂ ತುಂಬಾ ಆಸೆ ಆಗೋದು ನನಗೆ ತಿನ್ನಬೇಕು ಅಂತಂದ್ಬಿಟ್ಟು. ಆಮೇಲೆ ಇದೇ ಥರ ಎಲ್ಲ ಆಸೆನೂ ಈಡೇರಿಸ್ಕೊಂಬಿಟ್ಟಿದ್ದೀನಿ. ನಾನು ಯಾವುದೂ ಪೆಂಡಿಂಗ್ ಇಟ್ಕೊಂಡಿರಲ್ಲ. ಯಾಕಂದರೆ ಪೆಂಡಿಂಗ್ ಇಟ್ಕೊಂಡ್ರೆ ನಮ್ಮನೆ ಕಡೆ ಪಾಪು ಪೆಂಡಿಂಗ್ ಇವಾಗ ನಮಗೆ ಡೆಲಿವರಿ ಡೇಟ್ ಹತ್ರ ಬರ್ತೈತೆ ಅಂದರೆ ಪೆಂಡಿಂಗ್ ಅದೇ ಆಸೆಗಳು ಬರ್ತೈತೆ ಅಂದರೆ ತುಂಬಾ ಜಾಸ್ತಿ ಆಸೆ ಬಂತು ಅಂದರೆ ಅದನ್ನೆಲ್ಲ ಮಾಡಿ ತಿನ್ನಿಸ್ಬಿಡ್ತಾರೆ. ಯಾಕಂದರೆ ಪೆಂಡಿಂಗ್ ಇಟ್ಕೊಂಡ್ರೆ ಪಾಪು ಆಗಲ್ಲ ಅಂತ. ಆ ಥರ ನಮ್ಮ ಅಜ್ಜಿ ಹೇಳಿತ್ತು ನಮಗೆ, ಈ ಥರ ಆಗಲ್ಲ ಪಾಪು, ಆಸೆ ಇದ್ರೆ ಈ ಥರ ಆಗಲ್ಲ, ತೀರ್ಸ್ಕೊಂಬಿಡು ಅಂತ ಅಂದ್ಬಿಟ್ಟು ಎಲ್ಲ ಪ್ರತಿಯೊಂದೂ ನಾನು ಏನು ಕೇಳಿದ್ರು ಬೇಕಂದ್ರೆ ನಮ್ಮ ಊರಿಂದನೂ ಕಾಸು ಹಾಕೋರು ನನಗೆ ಈ ಥರ ತಿನ್ನಬೇಕು ಕಾಸು ಹಾಕೊಂಡಿದ್ದೆ ನಮ್ಮ ತಾತ ಅಲ್ಲಿಂದನೇ ಕಾಸು ಹಾಕ್ಬಿಡೋದು. ಸೊ ಇದೇ ಥರ ನಡೀತಿತ್ತು. ಆಸೆ ಎಲ್ಲ ಈಡೇರಿಸ್ಕೊಂಬಿಟ್ಟಿದ್ದೆ. ನನಗೆ ಕ್ರೇವಿಂಗ್ಸ್ ಅಂದರೆ ನನಗೆ ತುಂಬಾ ಮಟನ್ನು ಚಿಕನ್ನು ಇಷ್ಟು. ಆಮೇಲೆ ವಾಟರ್ ಮಿಲನ್ನು. ಆವಾಗ ವಾಟರ್ ಮಿಲನ್ ಸೀಸನ್ ಮುಗಿತಾ ಇದ್ದಂಗೆ ನನಗೆ ಮಟನ್ ಚಿಕನ್ ಮೇಲೆ ಆಸೆ ಆಗ್ಬಿಡ್ತಾಯಿತ್ತು. ಅದೆಲ್ಲನೂ ಈಡೇರಿಸ್ಕೊಂಡಿದ್ದೆ. ಸೊ ಹಿಂಗೆ ಜರ್ನಿ ನಡೀತಾಯಿತ್ತು, ಪ್ರೆಗ್ನೆನ್ಸಿ ಜರ್ನಿ. ಆ್ಯಂಡ್ 9 ಮಂತಿಗೆ ಬಂತು. 9 ಮಂತ್ಸ್ ಕಂಪ್ಲೀಟ್ ಕೂಡ ಆಗಿರಲಿಲ್ಲ. ನಂದು ಸೀಮಂತ ಆಯಿತು. ಸೀಮಂತ ಕೂಡ ಗ್ರ್ಯಾಂಡಾಗಿ ಆಯಿತು. ಸೀಮಂತದು ಫೋಟೋಸು ಹಾಕಿದ್ದೀನಿ ಅನಿಸುತ್ತೆ ಆಲ್ರೆಡಿ ನನ್ನ ಪೋಸ್ಟಲ್ಲಿ, ಕಮ್ಯುನಿಟಿ ಪೋಸ್ಟಲ್ಲಿ. ಒಂದ್ಸಲ ಹೋಗಿ ಚೆಕ್ ಮಾಡಿ. ಹಾಕಿಲ್ಲ ಅಂದರೆ ನಾನು ಮತ್ತೆ ಇವತ್ತೆಲ್ಲ ನಾಳೆ ರೀಪೋಸ್ಟ್ ಮಾಡ್ತೀನಿ. ಸೀಮಂತ ಕೂಡ ಗ್ರ್ಯಾಂಡಾಗೆ ಆಯಿತು. ಇಲ್ಲೇ ನಮ್ಮ ಅತ್ತೆ ಮನೇಲಿ ಮಾಡಿದ್ದು ಸೀಮಂತ. ಸೊ ಅದು ಕೂಡ ಗ್ರ್ಯಾಂಡಾಗೆ ಆಯಿತು. ಸೀಮಂತ ಆಗಿ 15 ಡೇಸು ಇಲ್ಲ 2 ವೀಕ್ಸ್ ಅಷ್ಟೇ. 2 ವೀಕ್ಸ್ಗೆ ನನಗೆ ಪಾಪು ಹೊಟ್ಟೆ ಒಳಗಡೆ ಆಡೋದಾಗಲಿ, ಅವನು ಕಿಕ್ ಮಾಡೋದು, ಬಂಪ್ ಮಾಡೋದು ಏನೂ ಗೊತ್ತಾಗ್ತಾ ಇರಲಿಲ್ಲ. ಸೊ ಒಂದಿನ ಫುಲ್ಲು ನೋಡಿದೆ, ಅಯ್ಯೋ ಸಂಜೆ ಮಲ್ಕೊಂಡಿರಬೇಕು ಪಾಪು ಹೊಟ್ಟೆ ಒಳಗಡೆ, ಸಂಜೆ ಎದ್ದೊಳ್ಬೋದು, ಹೊಡಿಬೋದು ಅಂತಂದ್ಬಿಟ್ಟು. ಸೊ ನಾನು ಒಂದಿನ ಪೂರ್ತಿ ನೋಡಿದೆ. ಒಂದಿನ ಪೂರ್ತಿ ನನಗೆ ಏನೇ ಕಿಕ್ ಮಾಡೋದಾಗಲಿ, ಪಂಪ್ ಮಾಡೋದಾಗಲಿ ಏನೂ ಗೊತ್ತಾಗಲಿಲ್ಲ ನನಗೆ ಅವ್ನು ಮಾಡೋದು. ಸೊ ಒಂದಿನ ಪೂರ್ತಿ ನೋಡಿದೆ. ಬೆಳಗ್ಗೆ ಎದ್ದು ವಿನಯ್ಗೆ ಹೇಳ್ದೆ, ಈ ಥರ ಪಾಪ ಓದಾಡ್ತಿರೋದು ಗೊತ್ತಾಗ್ತಾ ಇಲ್ಲ ಅವನು ಅಂತ ಹೇಳ್ದೆ. ಅವನು ಆಶಾ ಕಾರ್ಯಕರ್ತೆ ಅವ್ರಿಗೆ ಫೋನ್ ಮಾಡಿಬಿಟ್ಟು, ಈ ಥರ ಅಂದರೆ ನಮ್ಮ ಪರಿಚಯನೇ ಇರೋದು, ಅವ್ರಿಗೆ ಫೋನ್ ಮಾಡಿ ಈ ಥರ ಗೊತ್ತಾಗ್ತಾ ಇಲ್ಲ ಅಂತೆ ಅಕ್ಕ, ಏನು ಮಾಡೋದು ಅಂತ ಕೇಳಿದ್ರೆ ಅವ್ರು ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಹೋಗಿ ಅಂತಂದರು. ಸೊ ಫಸ್ಟು ಸ್ಕ್ಯಾನಿಂಗ್ ಹೋದ್ವಿ. ಫಸ್ಟು ಗೊಟ್ಟಿಕೆರೆ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ಈ ಥರ ಹೇಳಿದ್ದಕ್ಕೆ ಅವರು ಸ್ಕ್ಯಾನಿಂಗ್ ಬರ್ಸಿದ್ರು. ಸ್ಕ್ಯಾನಿಂಗ್ ಹೋಗಿ ಸ್ಕ್ಯಾನಿಂಗ್ ಮಾಡಿಸಾದ್ಮೇಲೆ ಅವರು ಹೇಳಿದ್ರು, ಈ ಥರ ಬಂಪಿಂಗ್ ಏನೋ ಅಂದರೆ ಕಿಕ್ ಮಾಡೋದೇನು ಮೂಮೆಂಟ್ಸ್ ಏನೂ ಇಲ್ಲ ಪಾಪುದು ಅಂತ ಹೇಳಿದ್ರು. ಆಮೇಲೆ ಇಮಿಡಿಯೇಟ್ಲಿ ಆ ಡಾಕ್ಟ್ರು ಹೇಳಿದ್ರು ಆ್ಯಂಬುಲೆನ್ಸ್ ಮಾಡ್ಕೊಂಡು ಸಂಜಯ್ ಗಾಂಧಿ ಹಾಸ್ಪಿಟ್ಲಿಗೆ ಹೋಗಿ, ಬಿಕಾಸ್ ಆ್ಯಂಬುಲೆನ್ಸಲ್ಲಿ ಹೋದರೆ ಸ್ವಲ್ಪ ನಿಮಗೆ ಇದು ಬೇಗ ನೋಡ್ತಾರೆ ಅಂತ ಅಂದ್ಬಿಟ್ಟು. ಸೊ ನಾವು ಆ್ಯಂಬುಲೆನ್ಸ್ ಮಾಡ್ಕೊಂಡು ಹೋಗಿಲ್ಲ, ಗಾಡೀಲೇ ಹೋದ್ವಿ. ಸೊ ಗಾಡೀಲಿ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿದ್ವಿ, ಈ ಥರ ಮೂಮೆಂಟ್ಸ್ ಇಲ್ಲ ಮ್ಯಾಮ್ ಅಂತ ಅಂದ್ಬಿಟ್ಟು. ಅವ್ರು ಹೇಳಿದ್ರು ಇಮಿಡಿಯೇಟ್ಲಿ ಆಪ್ರೇಷನ್ ಮಾಡಬೇಕಂತ ಅಂದ್ಬಿಟ್ಟು. ನಾನು ಅಂದ್ಕೊಂಡಿದ್ದೆ ನನಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ. ಸೊ ನಾರ್ಮಲ್ ಡೆಲಿವರಿ ಆಗಲಿಲ್ಲ, ನನಗಾಗಿದ್ದು ಸಿಸರಿನು, C-ಸೆಕ್ಷನ್ ಡೆಲಿವರಿ ಆಯಿತು. ಸೊ ಇಮಿಡಿಯೇಟ್ಲಿ ನನಗೆ ಆಪ್ರೇಷನ್ಗೆ ಎಲ್ಲದಕ್ಕೂ ರೆಡಿ ಮಾಡ್ಕೊಂಡ್ಬಿಟ್ರು. ನಾವು ಹೋಗಿದ್ದು ಒಂದು ಮಧ್ಯಾಹ್ನ ಅಂದರೆ ಸಂಜೆ ಅಷ್ಟೊತ್ತಿಗೆ ನನಗೆ ಆಪ್ರೇಷನ್ ಆಗೇ ಬಿಟ್ಟಿತ್ತು. ಸೊ ನಾವು ಹಾಸ್ಪಿಟ್ಲಿಗೆ ಹೋದಾಗ ನಮಗೇನು ಗೊತ್ತೇ ಇಲ್ಲ, ಬಟ್ಟೆ ಪ್ಯಾಕ್ ಮಾಡಿಲ್ಲ, ಏನೂ ಇಲ್ಲ. ನಾನು ಸುಮ್ಮನೆ ಬರೀ ಕೈಯಲ್ಲಿ ಹೋಗಿದ್ದು, ಚೆಕಪ್ ಮಾಡಿಸ್ಕೊಂಬರೋಣ ಅಂತಂದ್ಬಿಟ್ಟು ನಾನು ಇಬ್ಬರೇ ಹೋಗಿದ್ದು. ನಮ್ಮ ಜೊತೆ ಯಾರು ಕೂಡ ಇರಲಿಲ್ಲ. ನಾನಂತೂ ಏನು ತೊಗೊಂಡೇ ಹೋಗಿಲ್ಲ ಹಾಸ್ಪಿಟ್ಲಿಗೆ, ಹಂಗೆ ಹೋಗಿದ್ವಿ. ಸೊ ಆಪ್ರೇಷನಿಗೆ ಕೂಡ ಆಪ್ರೇಷನ್ ಆದಮೇಲೆ ಬಟ್ಟೆ ಕೂಡ ಇರಲಿಲ್ಲ ನನ್ನ ಹತ್ರ ಹಾಕ್ಕೊಳ್ಳೋಕ್ಕೆ. ಸೊ ಆಮೇಲೆ ನಮ್ಮ ಅತ್ತೆಗೆ ಹೇಳಿ ಮತ್ತೆ ನೈಟಿ ತರಿಸ್ಕೊಂಡು, ನಮ್ಮ ಪರಿಸ್ಥಿತಿ ಹೇಗೆ ಕೇಳ್ತೀರಾ ಹಂಗೆ. ಆಮೇಲೆ ವಿನಾಯಕ್ ಮನೆ ಕಡೆಯವರೆಲ್ಲ ಬಂದರು, ಇವ್ರ ತಂಗಿ, ಇವರಪ್ಪ, ಅಜ್ಜಿ. ಪಾಪು ಹುಟ್ಟೋಷ್ಟೊತ್ತಿಗೆ ಎಲ್ಲರೂ ಬಂದುಬಿಟ್ಟಿದ್ರು. ಅದನ್ನು ಬೆಡ್ಶೀಟ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅಪ್ಪ ಮತ್ತು ಇವರಮ್ಮ ಎಲ್ಲ ಬಂದಿದ್ದರು. ಸೊ ಆಪ್ರೇಷನ್ ಆಯಿತು. ಆಪ್ರೇಷನ್ ಆಗೋಕ್ಕೂ ಮುಂಚೆ ತುಂಬಾ ಚೆಕಪ್ಗಳಿರ್ತವೆ. ಅಲ್ಲಾಡಿಸ್ಬೇಡ ಚಿನ್ನಮ್ಮ. ಓಕೆ. ಆಪ್ರೇಷನ್ ಆಗೋಕ್ಕೂ ಮುಂಚೆ ತುಂಬಾ ಚೆಕಪ್ಗಳಿರ್ತವೆ, ಬ್ಲಡ್ ಚೆಕಪ್, ಆ ಚೆಕಪ್, ಈ ಚೆಕಪ್ ಅಂತ. ಅದೆಲ್ಲದಕ್ಕೂ ವಿನಯ್ ಒಬ್ಬನೇ ಓಡಾಡಿದ್ದು. ಅವನಿಗಂತೂ ಫುಲ್ ಶಿವಲಿಂಗು, ಕೈಯೆಲ್ಲ ನಡುತ್ತೈತೆ. ಅವ್ನು ಅಳ್ತವನೇ ನನ್ನಲ್ಲಿ ಆಪ್ರೇಷನ್ ಥಿಯೇಟ್ರ್ ಒಳಗಡೆ ಹೋಗುವಾಗ. ನನಗೂ ಸ್ವಲ್ಪ ಅಳ್ಳು ಬಂದ್ಬಿಟ್ಟು. ಸೊ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು, ಹೆಂಗಿದ್ರು ಪ್ರೊಸೀಜರ್ ನಡೀಲೇಬೇಕು, ಸೊ ನಡೆಯುತ್ತೆ ಅಂದ್ಬಿಟ್ಟು ಅಷ್ಟೊತ್ತಿಗೆ ಒಂದು ಕಡೆ ಎಲ್ಲರೂ ಬಂದಿದ್ರು. ಸ್ವಲ್ಪ ಅವನಿಗೆ ಧೈರ್ಯ ಬಂದಿತ್ತು ಅವಾಗ. ಎಲ್ಲ ರಿಪೋರ್ಟ್ ಎಲ್ಲ ತೊಗೊಂಡು ಹೋದ್ವಿ. ಸೊ ಆಪ್ರೇಷನ್ ಆಯಿತು. ಆಪ್ರೇಷನ್ ಆಗೋವಾಗ ನನಗೆ ಏನೂ ಗೊತ್ತಾಗಿಲ್ಲ. ಅನಸ್ತೇಷಿಯಾ ಕೊಟ್ಬಿಟ್ಟಿದ್ರು, ಅದು ಏನು ಮಾಡಿದ್ರು ನಂಗೆ ಗೊತ್ತಾಗಿಲ್ಲ. ಸೊ ಪಾಪು ತೆಗ್ದಿದ್ದು ಒಂದೇ ನನಗೆ ಕೇಳಿಸಿದ್ದು. ತೆಗ್ದಿದ ತಕ್ಷಣ ಅವನು ಅಳ್ತಾ ಇದ್ದ ದಿಂಪು.
ತೆಗ್ದಿದ ತಕ್ಷಣ ಅವ್ನು ಅಂಟಿದ್ದ, ಅದೊಂದೇ ನನಗೆ ಗೊತ್ತಾಗಿದ್ದು. ಸೊ ಅವಾಗ ಹತ್ತಿದಾಗ ಕೇಳಿದೆ ನಾನು ಡಾಕ್ಟ್ರಿಗೆ ಯಾವ ಪಾಪು ಅಂತ ಕೇಳಿಬಿಟ್ಟು ಅವ್ರು ಹೇಳಿದ್ರು ಗಂಡು ಪಾಪು ಅಂತ. ಅವ್ರು ಹೇಳ್ತಾರೆ ನಮಗೆ ಪಾಪು ತೆಗ್ದಿದ್ದೆ ಎಷ್ಟು ಗಂಟೆ ಯಾವ ಟೈಮಿಗೆ ಪಾಪು ಹುಟ್ಟಿರೋದು ಅಂತ ಕೂಡ ಹೇಳ್ತಾರೆ. ನಮ್ಮ ಪಾಪು ಹುಟ್ಟಿದ್ದು May 14th, 2024 ಸಂಜೆ 5:04 ಹುಟ್ಟಿದವನು. ಸೊ ಪಾಪು ಆದಮೇಲೆ ನನ್ನ ಯಾವುದು ICUಗೆ ಹಾಕಿದ್ರು. ICU ಏನಿದು OPD ಸೆಕ್ಷನ್ ಅಲ್ಲ, ನಾನು ಹಾಕಿದ್ದು ICU ಅಂದರೆ ಎಲ್ಲ ಪ್ರೆಗ್ನೆಂಟ್ ಲೇಡೀಸು, ಅಂದರೆ ಸಿಸರಿನ್ ಆಗಿರೋ ಲೇಡೀಸ್ ಎಲ್ಲ ಅಲ್ಲೇ ಇರ್ತಾರೆ. ಸ್ವಲ್ಪ ಮೊಬೈಲ್ ಇರ್ತಾರೆ ಹಿಂಗೆ ಮೇಲ್ ತಗೋ. ಎಲ್ಲ ಸಿಸರಿನ್ ಆಗಿರೋ ಲೇಡೀಸು ಅಲ್ಲೇ ಇರ್ತಾರೆ. ಸ್ವಲ್ಪ ನಮ್ಗೆ ಅವಾಗ ಕೈ ಕಾಲು ಆಡ್ಸೋಕ್ಕೂ ಕೂಡ ಗೊತ್ತಾಗಲ್ಲ. ನಮ್ಮ ದೇಹ ಎತ್ತು ಥರ ಹಿಂಗೆ ಬಿಸಾಕ್ತಾರೆ. ನಮ್ಗೆ ಅವಾಗ ಎಷ್ಟು ನೋವಾಗುತ್ತೆ ಅಂತಲೂ ಗೊತ್ತಾಗಲ್ಲ. ಒಂದು ದಿವಸ ಆದಮೇಲೆ ಎದ್ದು ಕುತ್ಕೊಳ್ಳೋಕ್ಕೂ ಆಗಲ್ಲ ಸಿಸರಿನ್ ಆಗಿರೋ ಹುಡುಗಿರಿಗೆ. ಸೊ ನನಗೆ ಸಪೋರ್ಟಿಗೆ ವಿನಯ್ ಇದ್ದ. ನನಗೆ ಎದ್ದು ಕುತ್ಕೋಬೇಕಂದ್ರೆ ನನ್ನ ಹಿಂದೆಗಡೆ ಯಾರಾದ್ರು ಸಪೋರ್ಟ್ ಬೇಕಿತ್ತು, ಹಂಗಾಗ್ಬಿಟ್ಟಿತ್ತು. ಸೊ 8 ದಿವಸ ನಾವು ಹಾಸ್ಪಿಟ್ಲಲ್ಲಿ ಇದ್ವಿ ಆಪ್ರೇಷನ್ ಆದಮೇಲೆ. ವಿನಯ್ ಕರೆಕ್ಟಾಗಿ ಇಟ್ಕೊಳ್ಳಮ್ಮ. 8 ದಿವಸ ನಾವು ಹಾಸ್ಪಿಟ್ಲಲ್ಲೇ ಇದ್ವಿ. ಆವಾಗ ನನಗೆ ಆಪ್ರೇಷನ್ ಏನಿಟ್ಟಿದ್ದೀವಿ ಒಳ ಮೇಲೆ ನೀರು ಆಪ್ರೇಷನ್ ಆದಮೇಲೆ 8 ದಿವಸ ಕೂಡ ಅಂದರೆ ನಮ್ಮ ಹೊಟ್ಟೆ ಒಳಗಡೆ ಗಲೀಜೆಲ್ಲ ಹೊರಗಡೆ ಬಂದ್ಬಿಡುತ್ತೆ. ಮತ್ತು ನಮಗೆ ತುಂಬಾ ಎತ್ತು ಕುಡ್ಕೊಳಕ್ಕಾಗಲ್ಲ, ಕೈ ಕಾಲು ಆಡ್ಸೋಕ್ಕಾಗಲ್ಲ, ಓಡಾಡೋಕ್ಕಾಗಲ್ಲ. ನಾವು ನಾನಂತೂ ಹಿಂಗೆ ಕುತ್ಕೊಂಡಿರ್ತಾಯಿದ್ದೆ. ಹಿಂಗಂತಿದ್ರೆ ಹೊಟ್ಟೆ ಒಳಗಡೆನೋ ಅಮ್ಮ ಹೊಲಿಗೆ ಬಿಚ್ಕೊಂಡ್ಬಿಡ್ತೇನೋ ಅಂತ ಭಯ ಆಗ್ಬಿಡ್ತಾಯಿತ್ತು. ಹೊಲಿಗೆ ತೆಗೆಯೋವಾಗಲೂ ನೋವಾಗುತ್ತೆ, ಅಂದರೆ ಸ್ಟಿಚಸ್ ಹಾಕಿರ್ತಾರೆ ಆಪ್ರೇಷನ್ ಮಾಡೋ ಜಾಗದಲ್ಲಿ, ಅದು ತೆಗೆಯೋವಾಗಲೂ ಕೂಡ ತುಂಬಾ ನೋವಾಗುತ್ತೆ. ಸೊ 8 ದಿವಸ ಅಲ್ಲೇ ಇದ್ವಿ. 8 ದಿವಸ ಕೂಡ ವಿನಯ್ ನನ್ನ ಜೊತೆನೇ ಇದ್ದ. ಅಂದರೆ ಅವನು ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದ, ಕೆಲ್ಸಕ್ಕೆ ಹೋಗಿರಲಿಲ್ಲ. ಮನೆಗೆ ಬರೋದು, ಪಾಪಂಗೆ ಏನಾದರೂ ಪಾಪ ಅವಾಗ ನನ್ನ ಹತ್ರ ಹಾಲು ಕುಡಿತಾ ಇರಲಿಲ್ಲ. ಅವ್ನಿಗೆ ಅವಾಗ ಬಾಟ್ಲ್ ಹಾಲು ಕೊಡಬೇಕಾಗಿತ್ತು. ಅವಾಗ ಮನೆಗೆ ಬಂದು ಪಾಪ ಹಾಲು ಕಾಯಿಸ್ಕೊಂಡು ಮತ್ತೆ ಹಾಸ್ಪಿಟ್ಲಿಗೆ ಬರ್ತಾಯಿದ್ದ. ಸೊ ಈ ಥರ ಎಲ್ಲ ನಾವು ಹಾಸ್ಪಿಟ್ಲ್ ಜರ್ನಿ ಅಂದರೆ ಮತ್ತೆ ಮನೆಗೆ ಬಂದಮೇಲೆ ಏನಾದರೂ ಹೇಳೋದು ಮತ್ತೆ ಹಾಸ್ಪಿಟ್ಲದು ಏನಿಲ್ವಾ. ಮತ್ತು ಮನೆಗೆ ಬಂದ್ವಿ. ಮನೆಗೆ ಬಂದುಬಿಟ್ಟು ಒಂದು 15 ಡೇಸನ್ನು ನಾನು ಇಲ್ಲೇ ಈ ಮನೆಯಲ್ಲೇ ಇದ್ದೆ. ಆಮೇಲೆ ಪುಣ್ಯಾಗ್ನೆ ಮಾಡಿಕೊಂಡು ಪಾಪಗೆ ನಾಮಕರಣ ಮಾಡಿ ಎಲ್ಲ ಮಾಡಾದ್ಮೇಲೆ ಒಂದು 2 ದಿವಸ ಆಗಿ ನಾನು ಊರಿಗೆ ಹೋದೆ, ನಮ್ಮ ಅಜ್ಜಿ ಮನೆಗೆ ಬಾಣಂತನಕ ಅಂತ ಅಂದ್ಬಿಟ್ಟು. ಸೊ ಊರಿಗೆ ಹೋದ್ಮೇಲೆ ನನಗೇನು ಪಥ್ಯ ಏನು ನಾನು ಮಾಡಿಸ್ಕೊಂಡಿಲ್ಲ ರೈಸ್. ಎಲ್ಲ ತಿಂದಿದ್ದೀನಿ, ಎಲ್ಲ ಮಾಡಿದ್ದೀನಿ. ಒಂದು ತಿಂಗಳು ಮಗುನ ನಾನು ಕರ್ಕೊಂಡು ಮೆಚುರಿಟಿ ಫಂಕ್ಷನ್ಗೆ ಹೋಗಿದ್ದೀನಿ, ಅಂದರೆ ದೊಡ್ಡವಳಾಗಿರೋ ಫಂಕ್ಷನ್ಗೆ ಹೋಗಿದ್ದೀನಿ, ಎಲ್ಲ ಮಾಡಿಬಿಟ್ಟಿದ್ದೀನಿ. ನನಗೇನು ಕಟ್ ಮಾಡಿಲ್ಲ, ನನಗೇನು ಪಥ್ಯ ಏನೂ ಮಾಡಿಲ್ಲ. ನಾನು ಎಲ್ಲನೂ ತಿಂತಾಯಿದ್ದೆ. ನಾನು ಜ್ಯೂಸ್ ಕೂಡ ಕುಡ್ದಿದ್ದೀನಿ, ಗೋಬಿ ಮಂಚೂರಿ ಕೂಡ ತಿಂದಿದ್ದೀನಿ 1 ತಿಂಗಳಲ್ಲಿ. ಆಮೇಲೆ ಇನ್ನೇನು, ಸೊ ಊರಿಗೆ ಹೋಗಿ ಬಾಣಂತನ, ಅದನ್ನು ಬಾಣಂತನ ಅಂತ ನನ್ನ ಕಡೆ ಬಾಣಂತನ ಅಂದರೆ ತುಂಬ ಸ್ಟ್ರಿಕ್ಟಾಗಿ ಮಾಡ್ತಾರೆ. ನಾನು ಮಾಡ್ಕೊಂಡಿದ್ದು ತುಂಬ ಸ್ಟ್ರಿಕ್ಟ್ ಅಲ್ಲ, ಯಾಕಂದರೆ ಅಜ್ಜಿ ತಾತ ಅಲ್ವಾ, ತುಂಬ ಸಲಿಗೆ ಇರುತ್ತೆ, ತುಂಬ ಸದ್ರ ಇರುತ್ತೆ. ನಾನೇ ಅವ್ರ ಮೇಲೆ ಕಿರ್ಚಾಡ್ತಿದ್ದೆ, ಅವ್ರಂತೂ ನನ್ನ ಮೇಲೆ ಕಿರ್ಚಿರ್ತಿದ್ದಿಲ್ಲ. ಅಂದರೆ ಕಿರ್ಚಾಡ್ತಿದ್ರು, ಯಾಕಂದರೆ ಸ್ನಾನ ಮಾಡ್ಕೊಂಡು ಬಂದು ಬಿಸಿ ನೀರು ಬಿಸಿ ಇರುತ್ತಲ್ಲ ಮೈ, ಸೊ ಬೆಡ್ಶೀಟ್ ಹಾಕೊಂಡು ಮಲ್ಕೋಬೇಕಿತ್ತು. ಅದೊಂದಕ್ಕೆ ಮಾತ್ರ ನನ್ನ ಮೇಲೆ ಕಿರ್ಸ್ತಿದ್ರು. ಸೊ ಅದನ್ನು ನಾನು ಮಾಡ್ತಾಯಿದ್ದೆ, ಆ ಪ್ರೊಸೀಜರ್ ನಾನು ಮಾಡ್ತಾಯಿದ್ದೆ. ಪಥ್ಯ ಏನೂ ಮಾಡಿರಲಿಲ್ಲ, ಚೆನ್ನಾಗಿ ತಿಂತಾಯಿದ್ದೆ, ಚೆನ್ನಾಗಿ ಮಲ್ಕೋತಾಯಿದ್ದೆ, ಚೆನ್ನಾಗಿ ಹಾಕ್ಕೊಂಡು ಪಾಪನ ಆಡ್ಸ್ಕೊಂಡು ಇರ್ತಾಯಿದ್ದೆ. ಸೊ ನನ್ನ ಸ್ಟಾರ್ಟಿಂಗ್ ಬ್ಲಾಗಲ್ಲಿ ನೋಡಿರೋರು ನಿಮಗೆ ಗೊತ್ತಾಗುತ್ತೆ. ನನ್ನ ಸ್ಟಾರ್ಟಿಂಗ್ ಬ್ಲಾಗ್ಸು ನಾನು ಊರಲ್ಲೇ ಮಾಡಿರೋದು, ಏನೇನು ತಿಂತಾಯಿದ್ದೆ, ಏನೇನು ಬಿಡ್ತಾಯಿದ್ದೆ ಅಂತ ಅಂದ್ಬಿಟ್ಟು. ಅಂದರೆ ನನಗೆ ಆವಾಗ ಜಾಸ್ತಿ ಚಿಕನ್ ಕೊಡ್ತಾ ಇರಲಿಲ್ಲ, ಮತ್ತು ಬರೀ ಸಪ್ಪೆನೇ ಕೊಡ್ತಾಯಿದ್ರು. ಇದು ಒಂದು ತಿಂಗಳು ತಿಂದಿಲ್ಲ, 1-2 ವಾರ ತಿಂದೆ ಅಷ್ಟೇ ಸೊಪ್ಪೆನ. ಮತ್ತು ಹಾಲನ್ನು ತಿನ್ನಕ್ಕಂತೂ ಆಗ್ತಾನೆ ಇರಲಿಲ್ಲ. ಆಮೇಲೆ ಹಾಸ್ಪಿಟ್ಲಲ್ಲಿ ಇರುವಾಗ ನನಗೆ ಅತ್ತೆ ಮಾಡ್ಕೊಂಬರ್ತಿತ್ತು ಸಾಂಬಾರು, ಮೊಸರು ಸಾರು ಮಾಡ್ಕೊಂಬಂದಿತ್ತು, ಬೇಳೆ ಕಟ್ ಮಾಡ್ಕೊಂಬಂದಿತ್ತು. ಇದೆಲ್ಲ ವಿನಯ್ ಅವ್ರ ಅಜ್ಜಿ ಕೂಡ ಮಾಡಿಕೊಟ್ಟಿದ್ರು ನನಗೆ ಬೇಳೆ ಕಟ್ಟು. ಮತ್ತು ಬರೀ ಸಪ್ಪೆದೇ ಮಾಡ್ಕೊಡ್ತಾಯಿದ್ರು ಹಾಸ್ಪಿಟ್ಲಲ್ಲಿ ಇರುವಾಗ. 8 ದಿವಸ ತಿಂದಿದ್ವಿ. ಉಪ್ಪೆಸರು ಬರೀ ಸಪ್ಪೆದೇ ಮಾಡ್ತಾರಲ್ಲ ಗೈಸ್, ಬಾಣಂತಿಯರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಹಾಸ್ಪಿಟ್ಲಲ್ಲಿ ಇರುವಾಗ ಅಲ್ಲೇ ಊಟ ಕೂಡ ಕೊಡ್ತಾಯಿದ್ರು, ಮೊಟ್ಟೆ ಕೊಡ್ತಿದ್ರು, ಬಾಳೆಹಣ್ಣು ಕೊಡ್ತಿದ್ರು, ಕಾಫಿ ಕೊಡ್ತಾಯಿದ್ರು, ಮತ್ತು ಬನ್ ಕೊಡ್ತಾಯಿದ್ರು. ನಾನು ಅದರಲ್ಲಿ ಬರೀ ಕಾಫಿ ಇಸ್ಕೊಂಡು ರಸ್ಕ್ ತಿಂತಾಯಿದ್ದೆ. ರಸ್ಕು ಕೂಡ ತಿನ್ನಬೇಡ ಅಂತಂದಿದ್ರು ನನಗೆ, ಬಿಕಾಸ್ ಪಾಪು ಮೋಷನ್ ಮಾಡುವಾಗ ಅವನಿಗೆ ಮೊಟ್ಟೆ ಇಟ್ಕೊಳ್ಳುತ್ತೆ ಅಂದ್ಬಿಟ್ಟು ರಸ್ಕು ಕೂಡ ತಿನ್ನಬಾರ್ದು, ಮತ್ತು ಬ್ರೆಡ್ಡು ಬಿಸ್ಕೆಟ್ ಏನೂ ತಿನ್ನಬಾರ್ದು ಅಂತಂದಿದ್ರು. ಸೊ ನಾನು ಆದರೂ ತಿಂತಾಯಿದ್ದೆ. ನಂಗೆ ಅವಾಗ ಒಂಥರ ಇರಿಟೇಷನ್ ಆಗೋದು, ಅದು ತಿನ್ನಬೇಡ ಅಂತಂದ್ರೆ. ನಮ್ಮ ಅಜ್ಜಿ ಆಗಿದ್ದಿದ್ರೆ ಏನೋ ರೇಗ್ಬೋದು, ವಿನಯ್ ಅವ್ರ ಅಜ್ಜಿ ಏನೂ ರೇಗೋಕ್ಕಾಗಲ್ಲ, ಏನೂ ಮಾತಾಡೋಕ್ಕಾಗಲ್ಲ. ಅವ್ರ ಮಾತಿಗೆ ಗೌರವ ಕೊಡಬೇಕು ಅಂತಂದ್ಬಿಟ್ಟು ಅವ್ರು ಹೇಳ್ದಂಗೆ ಫಾಲೋ ಮಾಡ್ತಾಯಿದ್ದೆ. ಇಲ್ಲಿ ಎಷ್ಟು ದಿವಸ ಇದ್ನೋ ಅಷ್ಟು ದಿವಸ ಅಜ್ಜಿ ಹೇಳ್ದಂಗೆ ಫಾಲೋ ಮಾಡಿದ್ದೀನಿ. ಅಲ್ಲೋದ್ಮೇಲೆ ನಮ್ಮದೇ ಅಲ್ಲೋದ್ಮೇಲೆ ಏನು ಫಾಲೋ ಮಾಡಿಲ್ಲ ನಾನು. ಬಿಸ್ಕೆಟು ತಿಂತಾಯಿದ್ದೆ, ಚಿಕನ್ನು ತಿಂತಾಯಿದ್ದೆ, ಗೋಬಿ ಮಂಚೂರಿಯನ್ನು ತಿಂತಾಯಿದ್ದೆ,
ಪ್ರತಿಯೊಂದನ್ನು ತಿಂದಿದ್ದೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ಹಳ್ಳಿ ಕಡೆ ಎಲ್ಲ ಏನೂ ಕೊಡಲ್ಲ, ಸಪ್ಪೆ ಅನ್ನನೇ ಕೊಡ್ತಾರೆ. ನನ್ನ ಪ್ರಕಾರ ಆ ಥರ ಕಟ್ ಹಾಕೋದು ಬೇಡ ಅಂತ ಅನ್ಸುತ್ತೆ. ಅವ್ರಿಗೆ ಏನು ಇಷ್ಟನೋ ಅದನ್ನು ಕೊಡಿ. ಬಿಕಾಸ್ ತಾಯಿ ಎದೆ ಹಾಲಿಂದನೇ ಪಾಪುಗೆ ಶಕ್ತಿ ಬರೋದು. ಎಷ್ಟು ಕಡೆ ತಿರುಗಿಸ್ತೇವೆ ವಿನಯ್, ತಾಯಿ ಎದೆ ಹಾಲಿಂದನೇ ಪಾಪಕ್ಕೆ ಶಕ್ತಿ ಬರೋದು. ಸೊ ದಟ್ ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದು ತಿಂದ್ರೆ ತಾಯಿಗೆ ಎದೆ ಹಾಲು ಜಾಸ್ತಿ ಬರೋದು. ಸೊ ದಟ್ ನಂತರ ಇದೆಯಲ್ಲ ಅಂತ ಹೇಳ್ತಾ ಇದಿಷ್ಟನಾಗಿತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ. ಬಾಣಂತನ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದೆ. 5 ಮಂತ್ಸಿಗೆ ನಾನು 5 ಮಂತ್ಸ್ 6 ಮಂತ್ಸಿಗೆ ಬಿದ್ದಿತ್ತಾ 5 ಮಂತ್ಸ್ ಬಿದ್ದು 115 ಡೇಸ್ಗೆ ನಾನು ಮತ್ತೆ ಈ ಮನೆಗೆ ಬಂದೆ, ವಿನಯ್ ಅವ್ರ ಮನೆಗೆ. ಸೊ ಇಲ್ಲಿಗೆ ಬಂದಮೇಲೆ ಇನ್ನೂ ಕೆಲಸ ಜಾಸ್ತಿ ಇತ್ತು. ನಾನೇ ಬಟ್ಟೆ ಒಗಿಬೇಕು, ನಾನೇ ಎಲ್ಲ ಮಾಡಬೇಕು ಎಲ್ಲ. ಅವಾಗ ಇಮಿಡಿಯೇಟ್ಲಿ ನಾವು ಸೆಕೆಂಡ್ಸ್ ವಾಷಿಂಗ್ ಮಿಷಿನ್ ತಂದುಬಿಟ್ವಿ ಬಂದು 1-2 ವಾರಕ್ಕೆ. ಅವಾಗ ಬಟ್ಟೆ ಒಗೆದು ಸ್ವಲ್ಪ ಕಮ್ಮಿ ಆಯಿತು. ಆ್ಯಂಡ್ ಇಲ್ಲಿಗೆ ಬಂದಮೇಲೆ ಇನ್ನೂ ಕೆಲಸ ಜಾಸ್ತಿ ಬೇಕು. ಅಡುಗೆ ಮಾಡಬೇಕು, ಪಪ್ಪು ನೋಡ್ಕೋಬೇಕು, ಅದು ಇದು ಎಲ್ಲ ಕೆಲಸ ಇರ್ತಲ್ವ. ಸೊ ಮನೆಗೆ ಬಂದು ಇವಾಗ ನಾನು ನಾರ್ಮಲ್ ಆಗಿದ್ದೀನಿ, ಯಾವ ಬಾಣ್ತಿನೂ ಅಲ್ಲ ಏನೂ ಅಲ್ಲ. ಆದರೂ ನನ್ನ ಪ್ರಕಾರ ನಾನು ಬಾಣ್ತಿ, ಬೇರೆಯವ್ರ ಪ್ರಕಾರ ನಾನು ಬಾಣ್ತಿ ಅಲ್ಲ. ಯಾಕಂದರೆ ನಾನು ಜಾಸ್ತಿ ಎಲ್ಲ ತಿನ್ನೋದ್ರಿಂದ ನಾನು ಯಾರೂ ಬಾಣ್ತಿ ಅಂತ ಅನ್ನಲ್ಲ. ಆ್ಯಂಡ್ ಯಾರಿಗೆಲ್ಲ ಅಂದರೆ ಇದಿಷ್ಟ ಆಗುತ್ತೆ ನನ್ನ ಪ್ರೆಗ್ನೆನ್ಸಿ ಜೋಡಿ ಅಂತೀನಿ, ಪ್ರೆಗ್ನೆನ್ಸಿ ಜರ್ನಿ. ಅಂದರೆ ಎಲ್ಲ ಕವರ್ ಮಾಡಿದ್ದೀನಿ ನನ್ನ ಪ್ರಕಾರ. ಅಲ್ಲ ಚಿನ್ನಮ್ಮ, ಎಲ್ಲ ಕವರ್ ಮಾಡಿದ್ದೀನಿ ಗೈಸ್. ಸೊ ಗೈಸ್, ಪಾಪು ಆದಮೇಲೆ ಅಪ್ಪ ಅಮ್ಮಂದು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಡೀತಿರುವಾಗಲೂ ಅಪ್ಪ ಅಮ್ಮ ಬೇಕಾಗ್ತಾರೆ. ಮತ್ತು ಪಾಪು ಆದಮೇಲೂ ಅಪ್ಪ ಅಮ್ಮ ಬೇಕಾಗ್ತಾರೆ. ಬಿಕಾಸ್ ಬಾಣಂತನ ನಡೆಯುತ್ತೆ ತವ್ರ ಮನೇಲಿ. ಆ್ಯಂಡ್ ನನಗೆ ತವ್ರ ಮನೆ ಇಲ್ಲದ ಕಾರಣ ನಮ್ಮ ಅಜ್ಜಿ ತಾತನ ಮನೆಗೆ ಹೋಗಿದ್ದು. ಅವರಂತೂ ಸಿಕ್ಕಾಪಟ್ಟೆ ಚೆನ್ನಾಗೇ ನೋಡಿಕೊಂಡ್ರು, ಅವ್ರ ಬಗ್ಗೆ ಮಾತೇ ಇಲ್ಲ. ಆದರೆ ನನಗೂ ಅಪ್ಪ ಅಮ್ಮ ಇರಬೇಕಾಗಿತ್ತು ಅಂತ ಇಲ್ಲೋ ಅನಿಸುತ್ತೆ. ಅಪ್ಪ ಅಮ್ಮ ಇದ್ದಾರೆ, ಏನು ಶಿವನ ಪದಕ್ಕೆ ಸೇರ್ಕೊಂಡ್ಬಿಟ್ಟಿಲ್ಲ, ಇದ್ದಾರೆ, ಆದರೆ ಮಾತಾಡ್ಸಲ್ಲ ಅಷ್ಟೇ. ಆದಷ್ಟು ಬೇಗ ಮಾತಾಡಿಸ್ಲಿ ಅಂತ ಕೇಳ್ಕೊಳೋಣ ದೇವ್ರನ್ನ. ತುಂಬಾ ಬೇಜಾರಾಗುತ್ತೆ ಗೈಸ್ ಅಪ್ಪ ಅಮ್ಮ ಇಲ್ಲ ಅಂದರೆ ಬಾಣಂತನ ನಡೀತಿರೋವಾಗ. ಯಾಕಂದರೆ ಹೇಳೋಕ್ಕಾಗಲ್ಲ ಆ ಫೀಲಿಂಗ್ಸ್ನ. ಯಾರಿಗೆಲ್ಲ ಇಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಆ್ಯಂಡ್ ಅಷ್ಟೇ ಗೈಸ್, ಯಾರೆಲ್ಲ ಅಪ್ಪ ಅಮ್ಮ ಇದ್ದಾರೆ ಅವ್ರನ್ನೆಲ್ಲ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಪಾಪುಗೆ ಹೇರ್ ಕೇರ್ ಹೇಳಿ ಅಂತ ಕೇಳಿದ್ರಿ ಕಮೆಂಟಲ್ಲಿ. ನಾನು ಹೇರ್ ಕೇರ್ ಅಂತ ಏನು ಮಾಡಲ್ಲ, ಅವ್ನಿಗೆ ಹುಡುಗಿಂದನೇ ಅಷ್ಟು ಕೂದಲೈತೆ. ಆ್ಯಂಡ್ ಕೊಬ್ಬರಿ ಎಣ್ಣೆ ಹಚ್ತೀನಿ ಅಷ್ಟೇ. ಅಂದರೆ ಈ ಥರ ಎಲ್ಲ ಬೇಬಿ ಹೇರ್ಸ್ ಇರುತ್ತಲ್ಲ, ಅಲ್ಲೆಲ್ಲ ಕೊಬ್ಬರಿ ಎಣ್ಣೆ ಹಚ್ಚಿ ಹಿಂಗೆ ಮಾಡ್ತೀನಿ ಅಷ್ಟೇ ನಾನಲ್ಲಿ. ಸೊ ಇದಿಷ್ಟು ಆಗಿತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಸೊ ದಟ್ ಅವರಿಗೂ ನನ್ನ ರೆಕಾಗ್ನೈಸೇಷನ್ ಸಿಗುತ್ತೆ, ಅವರು ಕೂಡ ನನ್ನ ರೆಕಾಗ್ನೈಸೇಷನ್ ಮಾಡ್ಬೋದು. ಇಂಥವ್ರು ವ್ಲಾಗ್ ಮಾಡ್ತವ್ರಲ್ಲ ಅಂತ ಸಪೋರ್ಟ್ ಕೂಡ ಮಾಡ್ಬೋದು ಅಂತ, ಮಾಡಬೇಕು ಅಂತ ಮನಸ್ಸಾದ್ರೂ ಬರ್ಬೋದು. ಸೊ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವ್ಲಾಗ್ನ ತಪ್ಪದೆ ಲೈಕ್ ಮಾಡಿ. ಆ್ಯಂಡ್ ಯಾರೆಲ್ಲ ಈ ವ್ಲಾಗ್ನ ಕಂಪ್ಲೀಟಾಗಿ ವಾಚ್ ಮಾಡೋದಿದ್ರಿ ಅವರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಕೀಪ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವೀಡಿಯೋ.